ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಪ್ಯಾರಡೈಸ್ ಮಟನ್ ದಮ್ ಬಿರಿಯಾನಿನ ಕನ್ನಡದಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನು 1 kg ಗೋಟ್ ಮಟನನ್ನು ತೊಗೊಂಡಿದ್ದೀನಿ. 1 kg ನೀವು ಕೂಡ ಗೋಟ್ ಮಟನ್ ತೊಗೊಳ್ಳಿ. ನಾರ್ಮಲಾಗಿ ಕುರಿದು ಅಷ್ಟು ಚೆನ್ನಾಗಿರಲ್ಲ, ಫ್ಯಾಟ್ ಜಾಸ್ತಿ ಇರುತ್ತೆ. ರೆಸ್ಟೋರೆಂಟಲ್ಲಿ ಕುಕ್ ಮಾಡೋರು ಕೂಡ ಆಡು ಅಥವಾ ಮೇಕೆ ಮಾಂಸವನ್ನೇ ತೊಗೊಳ್ತಾರೆ. 1 kg ಮಟನ್ಗೆ ನಾನು 1 kg ಬಾಸ್ಮತಿ ರೈಸ್ ಅಕ್ಕಿಯನ್ನು ಹಾಕಿ ಈಗ ಬಿರಿಯಾನಿ ಮಾಡ್ತಾ ಇರೋದು. ನೀವು ಯಾವುದು ಬಿರಿಯಾನಿ ಮಾಡ್ತೀರೋ ಆ ಪಾತ್ರೆಗೆ ನೀವು ಮಟನ್ನ ಡೈರೆಕ್ಟಾಗಿ ಹಾಕ್ಕೊಂಡು 3 ಚಮಚ ಉಪ್ಪು ಹಾಕೊಳ್ಳಿ. 1 ನಿಂಬೆಹಣ್ಣು ಕಟ್ ಮಾಡಿ 1 ನಿಂಬೆಹಣ್ಣು ಪೂರ್ತಿ ಹಾಕಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಬಂದು ತಲುಪುತ್ತೆ. ಈ ಮಟನ್ ದಮ್ ಬಿರಿಯಾನಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ಡಿಲಿಷಿಯಸ್ ಆಗಿರುತ್ತೆ. 2 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ. ಒಂದು ಮಿಕ್ಸಿ ಜಾರಲ್ಲಿ 7 ರಿಂದ 8 ಏಲಕ್ಕಿ, 1 ಚಮಚ ಶಾಜೀರ ಹಾಕಿ ಅದನ್ನು ಕೋರ್ಸ್ ಪೌಡರ್ ಥರ ಮಾಡಿ ಅದನ್ನು ಕೂಡ ಹಾಕಿ. ಒಂದು 7-8 ಲವಂಗ, 3 ಇಂಚು ಚಕ್ಕೆ, ಒಂದು ಚಿಟಕಿ ಅರಿಶಿಣ, 2 ಚಮಚ ಅಚ್ಚಕಾರದ ಪುಡಿ. ಈ ರೆಸಿಪಿ ಮಾಡೋದಕ್ಕೆ 2 ಗಂಟೆಗಳ ಕಾಲ ಬೇಕು. ಸೂಪರ್ ಆಗಿರುತ್ತೆ ಟೇಸ್ಟ್. ಇಂಡಿಯಾದಿಂದ ಬಂದಿರೋಂಥ 2 ಹಸಿಮೆಣಸಿನ್ಕಾಯನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದನ್ನು ಗ್ರೈಂಡ್ ಮಾಡಿ ಅದನ್ನು ಕೂಡ ನೀವು ಮಿಕ್ಸಿ ಮಾಡಿ ಸ್ವಲ್ಪ ಕೋಸ್ ಪೌಡರ್ ಥರನೇ ಮಾಡಿ ಅದರೊಳಗಡೆ ಹಾಕಿ. ಮತ್ತು 2 ಚಮಚದಷ್ಟು ಟೊಮೊಟೊ ಕೆಚಪ್ಪನ್ನು ಹಾಕಿ. ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ಫ್ರೈ ಮಾಡಿಟ್ಟಿರುವಂಥ ಕ್ರಿಸ್ಪಿ ಆನಿಯನ್ನ 2 ಹಿಡಿಯಷ್ಟು ಹಾಕಿ. ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ರೋಸ್ ಪೆಟಲ್ಲಿದ್ದರೆ 2 ಚಮಚದಷ್ಟು ರೋಸ್ ಪೆಟಲ್ಲ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ. ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಚೆಚ್ಚಿ ಗುದ್ದಿ ಮಸಾಜ್ ಮಾಡಿ. ಅದು ಏನೇನೇನು ಮಸಾಲ ಹಾಕಿದೆಯೋ ಅದೆಲ್ಲ ಅದ್ರೊಳಗಡೆ ಹೋಗುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಒಳಗಡೆ ಹೋಗುತ್ತೆ. ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಪ್ಯಾರಡೈಸ್ ಬಿರಿಯಾನಿಯನ್ನು ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಕನ್ನಡದಲ್ಲಿ ಈ ರೆಸಿಪಿಯನ್ನು ಕಂಪ್ಲೀಟಾಗಿ ಶೇರ್ ಮಾಡಿದ್ದೀನಿ, ಒಮ್ಮೆ ಟ್ರೈ ಮಾಡಿ. ಮತ್ತು ನನ್ನ ಹತ್ರ ಸ್ಯಾಫ್ರೋನ್ ಮುಗ್ದೋಗಿತ್ತು. ಸ್ಯಾಫ್ರೋನ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ನನ್ನ ಹತ್ರ ಇಲ್ಲ, ಈಗ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. 5 ನಿಮಿಷ ಇದೇ ರೀತಿ ಚೆನ್ನಾಗಿ ಮಸಾಜ್ ಮಾಡಾದ್ಮೇಲೆ 200 ಗ್ರಾಮ್ ಮೊಸರು, ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ಎಣ್ಣೆ, ಒಂದು 100 ಗ್ರಾಮ್ ಎಣ್ಣೆ, ಮತ್ತು ಒಂದು 3 ಚಮಚ ತುಪ್ಪ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮತ್ತೆ ಮಸಾಜ್ ಮಾಡಿ. ಹಾಲಿಟ್ಟು ಬಿಸಿ ನೀರನ್ನು ಹಾಕಿ ಮತ್ತು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. 2 ಗಂಟೆಗಳ ಕಾಲ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡಿ. ಈಗ ನಾವು ರೈಸ್ಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ತೊಗೊಂಡಿರೋದು ದಾವತ್ ಅಲ್ಟಿಮೇಟ್ ಲಾಂಗ್ ರೈಸು. ಇದು ಎಕ್ಸ್ಟ್ರಾ ಲಾಂಗ್ ಆಗುತ್ತೆ, ಅಂದರೆ 24 ಸೆಂಟಿಮೀಟರ್ವರೆಗೂ ಲಾಂಗ್ ಆಗುತ್ತೆ. ಬಾಸುಮತಿ ರೈಸು ಉದ್ದ ಬರಬೇಕು ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಡಬೇಕು, ಆಗ್ಲೇ ಚೆನ್ನಾಗಿ ಬರೋದು. ಒಂದು 3 ರಿಂದ 4 ಸರಿ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು ನೀರಲ್ಲಿ. ದಮ್ ಬಿರಿಯಾನಿ ಮಾಡಬೇಕಂತ ಹೇಳಿದ್ರೆ ಯಾವಾಗ್ಲೂ ಅನ್ನನ 60% 70% ಬೇಯಿಸ್ಕೊಂಡು ಅದ್ರ ಮೇಲೆ ಲೇಯರ್ ಮಾಡಿದ್ರೆ, ಲೇಯರಿಂದ ಮಾಡೋದ್ರಿಂದ ಮಾತ್ರನೇ ದಮ್ ಬರೋವಂಥದ್ದು. ಈಗ ಅಕ್ಕಿನ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು 5-6 ಏಲಕ್ಕಿ, 1 ಚಮಚ ಸಾಯಿ ಜೀರ, 1 ಇಂಚು ಚಕ್ಕೆ, ಒಂದು 5-6 ಲವಂಗ, 3 ಚಮಚ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಎಲ್ಲನೂ ಹಾಕಿ. ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಚೆನ್ನಾಗಿ ಅನ್ನ ಕೊತ ಅಂತ ಮಳ್ಳಬೇಕು, ಆ ರೀತಿ ಇರಬೇಕು. ಸ್ಯಾಫ್ರನ್ ಇದ್ದರೆ ಅದನ್ನು ಕೂಡ ಹಾಕಿ. ನನ್ನ ಹತ್ರ ಖಾಲಿಯಾಗಿಬಿಟ್ಟಿದೆ. ಒಂದು 5-6 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಸಪ್ರೇಟ್ ಇಟ್ಕೊಳ್ಳಿ. ಈಗ ನೀರು ಮರಳ್ತಾ ಇದೆ. ಈಗ ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ಹಾಕಿ 30% ಫಸ್ಟ್ ಬೇಯಿಸ್ಕೊಂಡು, ಆಮೇಲೆ 60%, ಆಮೇಲೆ
ಸ್ವಲ್ಪ 80% ಆ ರೀತಿ ಮಾಡಿಕೊಂಡು ಲೇಯರಿಂಗ್ ಮಾಡ್ಕೋಬೇಕು. ಫಸ್ಟದು ಬಂದು 30% ಮಾಡಿ, 30% ಅಂದರೆ ಜಾಸ್ತಿ ಕುಕ್ಕ ಇರಬಾರ್ದು, ಸ್ವಲ್ಪ ಅಕ್ಕಿ ಥರನೇ ಇರುತ್ತೆ. ಅದನ್ನ ಒಂದು ಲೇಯರ್ಗೆ ಹಾಕಿ ಇನ್ನೊಂದು 5 ನಿಮಿಷ ಆದಮೇಲೆ, ಇದು 30% ನಿಮಗೆ ಬೇಕಂತ ಹೇಳಿದ್ರೆ ಒಂದು 5 ನಿಮಿಷ ಇಟ್ಕೋಬೇಕು. ಉರಿ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. 5 ನಿಮಿಷ ಆದಮೇಲೆ 30% ಕುಕ್ ಆಗಿರುತ್ತೆ. ಇನ್ನೊಂದು 2-3 ನಿಮಿಷ ಎಕ್ಸ್ಟ್ರಾ ಬಿಟ್ಟರೆ 60% ಕುಕ್ ಆಗಿರುತ್ತೆ. ಆ ರೀತಿ ನೀವು ನೋಡ್ಕೊಳ್ಳಿ ಯಾವ ರೀತಿ ಕುಕ್ ಮಾಡ್ತೀರಾ ಅಂತ. ನೋಡಿ ಎಷ್ಟು ಉದುರಾಗಿದೆ ಅಂತ. ಈ ರೀತಿ ಎಲ್ಲ ಲೇಯರಿಂಗ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ತುಪ್ಪ ಮೇಲೆ ನೀವು ಹಾಕ್ಕೊಳ್ಬೋದು. ಬೇಕಂತ ಹೇಳಿದ್ರೆ ನನಗೆ ಸ್ವಲ್ಪ ಕಮ್ಮಿ ತುಪ್ಪ ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ನಾನು ಇಲ್ಲಿ ಕಮ್ಮಿ ಮಾಡ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ನು, ಮತ್ತು ಬಿರಿಯಾನಿದು ಫ್ಲೇವರ್ ಬರುವಂಥ ಎಸೆನ್ಸ್ ಆಯಿಲು, ಮತ್ತು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಏಲಕ್ಕಿ ಪೌಡರು, ಅದು ಎಲ್ಲ ಹಾಕಿ ಮುಚ್ಚಳ ಮುಚ್ಚಿ 1 ಗಂಟೆಗಳ ಕಾಲ, ಒಂದು 5 ನಿಮಿಷ ಫಸ್ಟು ಹೈ ಫ್ಲೇಮಲ್ಲಿ ಇಟ್ಟು, ಅದಾದಮೇಲೆ ಕಮ್ಮಿ ಉರಿಯಲ್ಲಿ ಅಂದರೆ ದಮ್ಮಲ್ಲಿ ಇಡಬೇಕು. ಸಣ್ಣ ಉರಿಯಲ್ಲಿ 1 ಗಂಟೆಗಳ ಕಾಲ ಚೆನ್ನಾಗಿ ಬೇಯಿಸಬೇಕು. ಮಟನು ಈ ದಮ್ಮಲ್ಲೇ ಬೇಯುತ್ತೆ. 1 ಗಂಟೆ ಆದಮೇಲೆ ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ಬಿರಿಯಾನಿಯನ್ನು ಸರ್ವ್ ಮಾಡಿ. ಸೂಪರಾಗಿರುತ್ತೆ, ಡಿಲಿಷಿಯಸ್ ಆಗಿರುತ್ತೆ, ಖಾರ ಅಷ್ಟಿರಲ್ಲ. ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.